ನಾನು 53 ವರ್ಷದಲ್ಲಿ ಸತ್ತೋದ್ರೆ ಮತ್ತೆ ಅದು ಹೆಣನೆ ಹೇಳಿ ಕರೆಯೋದಂತೆ. ಇಟ್ ಈಸ್ ದೇ ನೆವರ್ ಇವರ್ ಕಾಲ್ ಬೈ ನೇಮ್. ದಿಸ್ ಈಸ್ ದ ಟ್ರೂತ್ ದಟ್ ಖಾದರ್ ಅವರು ಹೇಳಿದ್ದು ಸತ್ಯ. ಅದು ನಮ್ಮ ಆಸ್ತಿ ಅಂತಸ್ತು ಇದೆಲ್ಲ ಮತ್ತೆ ಯಾರಿಗೂ ಬೇಡ. ಸೊ ಯಾಕೆ ಹಾಗಾದ್ರೆ ನಾವು ಈ ಅಗ್ನಿಹೋತ್ರ ಎಂಬ ವಿಷಯವನ್ನು 5,000 ವರ್ಷಕ್ಕಿಂತ ಹೆಚ್ಚು ಇದನ್ನು ಮುಂದುವರಿಸ್ತಾ ಬರ್ತಾ ಇದ್ದೀವಿ. ಸೊ ಇವತ್ತು ಈ 10,000 ರಿಂದ 11,000 ಜನ ನಾವು ಒಟ್ಟು ಸೇರಿ ಏನು ಈ ಅಗ್ನಿಹೋತ್ರ ಮಾಡ್ತಿದ್ದೀವಲ್ಲ, ಇದು ವಿಶ್ವ ದಾಖಲೆ ಅಂತೂ ಹೌದು. ಆದರೆ ದಿಸ್ ಈಸ್ ದ ಫಸ್ಟ್ ಸ್ಟೆಪ್ ಆಫ್ ಅ ಮ್ಯಾನ್ಕೈಂಡ್. ಪ್ಲೀಸ್ ರಿಮೆಂಬರ್, ಇದು ಒಂದು ಫಸ್ಟ್ ಸ್ಟೆಪ್. ಯಾಕಂದ್ರೆ ನಾವು ಮೂನಿಗೆ ಹೋಗಿ ರೀಚ್ ಆದ ಕೂಡ ಅದೇ ಹೇಳಿದ್ದು, ಇದು ಒಂದು ಚಿಕ್ಕ ಒಂದು ಸ್ಟೆಪ್. ಯಾಕೆ ಗೊತ್ತಾ, ಈ ಸ್ಟೆಪ್ ಇಂದ ಇನ್ನೂ ಬಹಳಷ್ಟು ದೊಡ್ಡದಾಗ್ಲಿಕ್ಕಿದೆ. ನೀವು ಆಲೋಚನೆ ಮಾಡಿ, 11,000 ಜನರು, ನೀವು ತುಂಬಾ ಜನ ನಿಮ್ದು ಪಾಸಿಟಿವ್ ಸ್ಟೋರೀಸ್ ಕೊಟ್ಟಿದ್ದೀರಾ. ಕೆಲವರು ಕಾರ್ ತಗೊಂಡಿದ್ದೀರಿ ಹೇಳಿದಿರಿ, ಕೆಲವರಿಗೆ ಹೊಸ ಮೂಲಕವಾಗಿ ವಿಜ್ಞಾನದತ್ತ ವೈಜ್ಞಾನಿಕವಾಗಿ ಮುಂದುವರೆಯುತ್ತಿರುವಂತಹ ಜಗತ್ತಿನಲ್ಲಿ ನಮ್ಮ ನಂಬಿಕೆಗಳು ಕೂಡ ವೈಜ್ಞಾನಿಕವಾಗಿ ಇರುವಂತಹ ಸಂದರ್ಭವನ್ನು ತೋರಿಸ್ಕೊಳ್ಬೇಕಂತೇಳಿ ಜಗದೀಶ್ ನಾಯಕ್ ಅವರು ಮತ್ತು ಅವರ ಸಂಘಟನೆಗಳು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಭಾಗವಹಿಸಿರುವಂಥ ಎಲ್ಲ ಮಾತುಗಳೇ, ನಮ್ಮ ದೇಶ ಸಾವಿರಾರು ವರ್ಷಗಳಿಂದಲೂ ಕೂಡ ಭಾರತೀಯ ಸನಾತನ ಧರ್ಮದ ಆಚರಣೆಗಳಲ್ಲಿ ಅನೇಕ ಪಾರಂಪರಿಕ ಪದ್ಧತಿಗಳನ್ನು ನಮಗೆ ಅರಿವಿಲ್ಲದೆ ಅರಿವಿದ್ದು ಕೂಡ ಆಚರಣೆ ಮಾಡಿಕೊಂಡಿರುವಂಥ ಅನೇಕ ಆಚರಣೆಗಳನ್ನು ನಮಗೆ ಅರಿವಿಲ್ಲದೆ ನಂಬಿಕೆಗಳ ಆಧಾರದ ಮೇಲೆ ಆಚರಣೆ ಮಾಡಿಕೊಂಡು ಬಂದಿರುವಂಥ ಸಂದರ್ಭವನ್ನು ನೋಡಿದಾಗ ಆ ಆಚರಣೆಗಳು ಮತ್ತು ನಂಬಿಕೆಗಳು ಕೆಲವು ಮೂಢನಂಬಿಕೆಗಳಾಗಿ ಮುಂದುವರೆದುಕೊಂಡು ಬಂದಿದ್ದಾರೆ, ಅದನ್ನು ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ಆಚರಣೆಗೊಳ್ಳುತ್ತಿರುವಂಥ ಮತ್ತು ಇವತ್ತು ಏರ್ಪಾಡಾಗಿರುವಂಥ ಅಗ್ನಿಹೋತ್ರ ಈ ಒಂದು ಸಮಾರಂಭ ಏನಿದೆ, ಈ ಅಗ್ನಿಹೋತ್ರ ಅನ್ನುವಂಥದ್ದು ಕಾಲಘಟ್ಟಕ್ಕೆ ಬದಲಾಗಿರುವಂಥ ಪದ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಈ ಹಿಂದೆ ಕೂಡ ಸಾವಿರಾರು ವರ್ಷಗಳಿಂದಲೂ ಕೂಡ ನಮ್ಮ ಪ್ರಾಕೃತಿಕವಾಗಿರುವಂಥ ಪರಿಸರದಲ್ಲಿ ದುಷ್ಟಗಳ ದುರಾಚಾರ ದುರ್ನಡತೆಗಳು ಅಗ್ನಿಗೆ ಆಹುತಿಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಋಷಿಮುನಿಗಳು ಹೋಮ ಹವನ ಇತ್ಯಾದಿಗಳನ್ನು ಅಂದಿನ ಕಾಲದಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾರ್ಯಾರು ಅವರ ಮನೆಗಳ ಮುಂದೆ ಸಗಣಿಯನ್ನು ಸಾರಿದ್ರು, ಈ ರೀತಿಯಾಗಿರುವಂಥ ಅಗ್ನಿಯನ್ನು ನಂಬಿಕೆಗಳ ಆಧಾರದ ಮೇಲೆ ಆಚರಣೆಗಳ ಮೂಲಕವೂ ಕೂಡ ನಮ್ಮ ಜೊತೆಗಿದೆ. ಇದರ ಅರ್ಥವನ್ನು ನೋಡಿದರೆ ಇದನ್ನು ಭಾಳಷ್ಟು ಜನ ನಮಗೆ ಹೇಳ್ತಾರೆ, ಇದು ಒಂದು ಮೂಢನಂಬಿಕೆ ಅನ್ನುವಂಥವ್ರು ಬೇರೆ, ಮೂಲ ನಂಬಿಕೆ ಅನ್ನುವಂಥದ್ದು ಬೇರೆ. ನಾವಿಲ್ಲಿ ಚಿಂತನೆ ಮಾಡಬೇಕಾಗಿರುವಂಥದ್ದು ಯಾವುದು ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಇರುವಂಥ ನಮಗೆ ಅರಿವಿಲ್ಲದೆ ಯಾವತ್ತಿನಿಂದಲೂ ಕೂಡ ನಡೆದುಕೊಂಡು ಬಂದಿರುವಂಥ ಮೂಢನಂಬಿಕೆಗಳಿಗೆ ನಾವು ತಿಲಾಂಜಲಿಯನ್ನು ಆಡಬೇಕು. ಆದರೆ ನಮಗೆ ಅರಿವಿದ್ದು ಅರಿವಿಲ್ಲದೆಯೂ ಕೂಡ ವೈಜ್ಞಾನಿಕವಾಗಿ ನಮ್ಮ ಜೀವನದಲ್ಲಿ ಅಳವಡಿಕೆಯಾಗಿರುವಂಥ ಮೂಲ ನಂಬಿಕೆಗಳೇನಿದ್ದಾವೆ ಅವೆಲ್ಲವುಗಳನ್ನು ಕೂಡ ಮುಂದುವರಿಸ್ಕೊಂಡು ಹೋಗುವಂಥ ಸಂದರ್ಭಕ್ಕೆ ಬರಬೇಕಾಗ್ತದೆ. ಅದರ ಮುಂದುವರೆದ ಭಾಗವಾಗಿಯೇ ಈ ಅಗ್ನಿಹೋತ್ರ ಅನ್ನುವಂಥ ಕಾರ್ಯಕ್ರಮ ಅಂಥೇಳಿ ನಾವು ಹೇಳ್ಬೋದು.
ದಯವಿಟ್ಟು ಕ್ಯಾಮೆರಾ ಈ ಕಡೆ ಬಿಡಬೇಕು. ಇಲ್ಲಿ LED ಸ್ಕ್ರೀನ್ ನಿಂದ ಹೇಗೆ ನಾವು ಈ ಅಗ್ನಿಹೋತ್ರ ಕ್ರಿಯೆಯನ್ನ ಪ್ರತಿದಿನ ಕ್ರಮವನ್ನ ಹೇಗೆ ಮಾಡ್ತೀವಿ, ವಿಧಾನವನ್ನ ತೋರಿಸ್ತೀವಿ. ಇಲ್ಲಿ ಹವನ ಕುಂಡ ಇಲ್ಲಿ ತೋರಿಸ್ತಾ ಇದೀವಿ. ಹವನ ಕುಂಡ, ಈ ಕುಂಡದಲ್ಲಿ ಮೊದಲನೇ ಭರಣಿ ಕುಳ್ಳನ್ನ ಹೀತರಾಗಿ ಅಡ್ಡವಾಗಿ ಮೊದಲನೇ ಕುಳ್ಳನ್ನ ಇಡಿ. ಎರಡನೇದು ಗೋಪುರ ಆಕಾರ, ತ್ರಿಕೋನ ಆಕಾರದಲ್ಲಿ ಈ ತರ ಗಿಡಿ. ಅದು